ಇನ್ನು ನಾನು ಸೋಮವತಿ ಅಮಾವಾಸ್ಯೆ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೋಮವಾರ ಬಂದಿರುವಂಥದ್ದು ಅಮಾವಾಸ್ಯೆ. ಮುಂದಿನ ಆ ಸೋಮವಾರ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ. ಈ ಅಮಾವಾಸ್ಯೆ ಯಾಕಂದರೆ ಯಾರಿಗೆಲ್ಲ ಅಮಾವಾಸ್ಯೆ ನೋಡಿ, ಇದೆಲ್ಲ ಇಂಥದ್ದೇ ರಾಶಿಯವ್ರಿಗಂತ ಏನಿಲ್ಲ. ಯಾರಿಗೆ ಈ ಒಂದು ಮನೆಯಲ್ಲಿ ತೊಂದರೆಗಳಾಗಿರುತ್ತೆ, ಯಾಕಂದರೆ ಗೃಹ ಸಮಸ್ಯೆ ಅಂತ ಹೇಳ್ತೀವಿ. ಗೃಹ ಅಂತಂದಾಗ ನಾನಾ ವಿಧವಾದ ಸಮಸ್ಯೆಗಳಿರುತ್ತೆ ಮನೆಯಲ್ಲಿ. ಮನೆಯಲ್ಲಿರುವಂತಹ ಸಮಸ್ಯೆಗಳು ನೀವು ದೂರ ಮಾಡಬೇಕು ಅಂತಂದರೆ ಈ ಸೋಮವಾರ ನೀವು ಒಂದು ಸಣ್ಣ ಪರಿಹಾರ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ಯಾಕಂದರೆ ಗೃಹ ಅಭಿವೃದ್ಧಿ ಆಗಬೇಕು. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೀತಾ ಇರಲ್ಲ, ಗುರುಗಳೇ ಯಾವುದಾದ್ರೂ ಆಗ್ಬೋದು ನೋಡಿ, ಮದುವೆ ಕೂಡ ಶುಭ ಕಾರ್ಯ, ಸಂತಾನ ಕೂಡ ಶುಭ ಕಾರ್ಯ, ನಿಮ್ಮ ಒಂದು ಆರ್ಥಿಕ ಸಂಕಷ್ಟ, ಹಣಕಾಸಿನ ವಿಚಾರನೂ ಕೂಡ ಅದು ಶುಭಪ್ರದವಾಗಿರುವಂಥದ್ದು. ಹಣ ಬಂದರೆ ಒಳ್ಳೆಯದೇ ಅಲ್ವಾ. ಮತ್ತು ಯಾವುದೇ ಕೆಲಸ ಕಾರ್ಯಗಳು, ಉದ್ಯೋಗ ಪ್ರಾಪ್ತಿ ಆಗ್ತಾ ಇಲ್ಲ, ಇಂಥವ್ರು ಎಲ್ಲರೂ ಕೂಡ ಮನೆಯಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಇರೋರು ಅಥವಾ ಯಾರು ಮನೆ ಮೇಲೆ ಯಜಮಾನರು ಯಾರು ಇರ್ತಾರೆ ಅವರಾದರೂ ಆಗ್ಬೋದು, ಗಂಡು ಮಕ್ಕಳು ಕೂಡ ಆಗ್ಬೋದು. ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಅರಳಿ ವೃಕ್ಷ ಅಂತ ಹೇಳ್ತೀವಿ, ಒಟ್ಟ ವೃಕ್ಷ, ಅರಳಿ ಮರ ಅನ್ನುವಂಥದ್ದು. ಈ ಅರಳಿ ಮರದ ಹತ್ರ ನೀವು ಹೋಗಿ ಪೂಜೆಗಳನ್ನು ಮಾಡಬೇಕು. ಯಾವತ್ತು ಸೋಮವಾರ, ಈ ಸೋಮವತಿ ಅಮಾವಾಸ್ಯೆ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಒಂದು ಕಪ್ಪು ಬಣ್ಣದ ಒಂದು ದಾರವನ್ನು ತಗೊಳ್ಬೇಕು. ನೀವು ನೋಡ್ಬೋದು, ಈ ದಾರ ಸುತ್ತುತ್ತಾ ಇರ್ತಾರೆ ಈ ಮರಗಳಿಗೆ. ಅಲ್ಲಿ ಹೋಗ್ಬಿಟ್ಟು ನೀವು ಕೂಡ ಒಂದು 9 ಸುತ್ತು ದಾರವನ್ನು ಸುತ್ತಿ ಅಲ್ಲಿ ಏನು ಮಾಡಬೇಕು, ಎಳ್ಳೆಣ್ಣೆ ಇಟ್ಟು ಅದ್ರ ಮೇಲೆ ವಿಳೆದೆಲೆಗಳನ್ನಿಟ್ಟು ಅದ್ರ ಮೇಲೆ ಒಂದು ದೀಪವನ್ನು ಇಡಬೇಕು. ಎಷ್ಟಾಗುತ್ತೋ ಅಷ್ಟು, ಒಂದು ಅಡಕೆ ತಟ್ಟೆನೋ ಅಥವಾ ಯಾವುದಾದ್ರು ಮಣ್ಣಿನ ತಟ್ಟೆ ತಗೊಂಡೋಗಿ ಆ ತಟ್ಟೆಯಲ್ಲಿ ಏನು ಮಾಡಬೇಕು, ಒಂದು ಎಳ್ಳನ್ನು ಹಾಕಿ ಅದ್ರ ಮೇಲೆ ಏನು ಮಾಡಬೇಕು ನೀವು, ಯಾಕಂದರೆ ಇದು ಅಭಿವೃದ್ಧಿಯ ಸಂಕೇತ ಆಗುತ್ತೆ. ಅಮಾವಾಸ್ಯೆ ದಿನ ಈ ಎಳ್ಳಿನಿಂದ ಮಾಡುವಂತಹ ತಂತ್ರದಿಂದ ಅಂತೆ ಮನೇಲಿರುವಂತಹ ನೆಗೆಟಿವ್ಸ್ ಕೂಡ ದೂರ ಆಗುತ್ತೆ ನಿಮಗೆ. ನೋಡಿ, ಮನೆ ಅಭಿವೃದ್ಧಿ ಆಗಬೇಕಂದ್ರೆ ಮನೇಲಿರುವಂತಹ ಆ ನೆಗೆಟಿವ್ಸ್ ದೂರ ಆದ್ರೇ ನಿಮಗೆ ಅಭಿವೃದ್ಧಿ ಆಗೋದು ಮನೆಯಲ್ಲಿ. ಹಾಗಾಗಿ ಈ ಒಂದು ಅರಳಿ ಒಂದು ಮರದ ಹತ್ತಿರ ಹೋಗ್ಬಿಟ್ಟು 9 ರೌಂಡು ನೀವು ಅರಳಿ ಸುತ್ತ ಪ್ರದಕ್ಷಿಣೆ ಆಕಾರವಾಗಿ ಒಂದು ಕಪ್ಪು ದಾರವನ್ನು ಸುತ್ತಿ ಅದರ ಕೆಳಗಡೆ ಆ ಒಂದು ಅಡಕೆ ತಟ್ಟೆಯಲ್ಲಿ ಆಗ್ಬೋದು ಅಥವಾ ಮಣ್ಣಿನ ತಟ್ಟೆಯಲ್ಲಿ ಒಂದು ಎಳ್ಳನ್ನು ಹಾಕಿ ಅದರ ಮೇಲೆ ವಿಳೆದೆಲೆಯನ್ನು ಇಟ್ಟು ಆ ವಿಳೆದೆಲೆ ಮೇಲೆ ಒಂದು ಮಣ್ಣಿನಿಂದ ಮಾಡಿರುವಂತಹ ದೀಪವನ್ನು ಇಟ್ಟು ಅದನ್ನು ಆ ತುಪ್ಪನೋ ಎಣ್ಣೆ ಏನು ಬೇಕಾದ್ರೂ ಹಾಕ್ಬೋದು, ಕೊಬ್ಬರಿ ಎಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು ಅಥವಾ ಎಳ್ಳೆಣ್ಣೆ ಕೂಡ. ಯಾಕೆಂದರೆ ಎಳ್ಳೆಣ್ಣೆನ ಮನೆಯಲ್ಲಿ ನಾವು ಯೂಸ್ ಮಾಡಬಾರ್ದು. ಆದರೆ ಇಂಥರ ತಂತ್ರಗಳನ್ನು ಮಾಡುವಾಗ ತಾಂತ್ರಿಕವಾಗಿ ಇದನ್ನು ಉಪಯೋಗಿಸ್ಕೊಂಡ್ರೆ ನಕಾರಾತ್ಮಕತೆ ದೂರ ಆಗುತ್ತೆ, ನೆಗೆಟಿವ್ಸ್ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಎಳ್ಳೆಣ್ಣೆಯನ್ನು ಹಚ್ಚಿಯಲ್ಲಿ ದೀಪಾರಾಧನೆ ಮಾಡ್ಕೊಳ್ತಾ ನಿಮಗೆ ಒಂದು ಸಂಕಲ್ಪ, ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಆಗಲಿ ಅಂತ ಕೂತ್ಕೊಂಡು ಅಲ್ಲಿ ಒಂದು ಪೂಜೆ ಮಾಡಿಕೊಂಡು ವಿಷ್ಣುವನ್ನು ಜಪ ಮಾಡಬೇಕಲ್ಲಿ ನೋಡಿ. ಏಕೆಂದರೆ ಅರಳಿ ವೃಕ್ಷ ನಾವು ವಿಷ್ಣುವಿಗೆ ನೋಡ್ತೀವಿ. ಹಾಗಾಗಿ ಮಹಾವಿಷ್ಣುವನ್ನು ಜಪ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಭಿವೃದ್ಧಿ ಸಂಕೇತ ಆಗುತ್ತೆ, ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ. ತುಂಬ ಒಳ್ಳೆಯ ಒಂದು ಅನುಕೂಲಗಳು ಮನೆಯಲ್ಲಿ ಮುಂದೆ ಎಲ್ಲ ಶುಭ ಕಾರ್ಯಗಳು ಕೂಡ ಏನಾದರೂ ಅಡ್ಡಿ ಆತಂಕಗಳಿದ್ರೂ ಕೂಡ ಅದು ನಿವಾರಣೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಈ ಸೋಮವತಿ ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ನಿಮಗೆ ಶುಭಪ್ರದ ಮನೆ ಅಭಿವೃದ್ಧಿ, ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿರುವಂತಹ ಏನಾದರೂ ಸಮಸ್ಯೆಗಳಾಗ್ಬೋದು, ಅಥವಾ ಈಗ ನೋಡಿ ಕುಟುಂಬದಲ್ಲಿ ತಂದೆ ಮಕ್ಕಳು ಏನೋ ವಿರಸದಲ್ಲಿ ಇರ್ತೀರಾ, ಅಥವಾ ಗಂಡ ಹೆಂಡತಿಯರು ಆ ಥರ ಮನಸ್ತಾಪಗಳಾಗಿರುತ್ತೆ, ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಮನಸ್ತಾಪಗಳಾಗಿದ್ದು, ಅದ್ರ ಜೊತೆ ಉದ್ಯೋಗಕ್ಕೆ ನೋಡ್ತಾ ಇರ್ತಾರೆ, ವ್ಯಾಪಾರ ಉದ್ಯೋಗ ಚೆನ್ನಾಗಿ ಆಗ್ತಾ ಇರಲ್ಲ, ತುಂಬ ಮನಸ್ತಾಪಗಳು, ಆರ್ಥಿಕ ಸಂಕಷ್ಟ, ಸಾಲ ಬಾಧೆ ಇವೆಲ್ಲ ಕೂಡ ನಿಮಗೆ ದೂರ ಆಗುವಂಥದ್ದಾಗುತ್ತೆ. ಯಾಕಂದರೆ ನೋಡಿ, ಎಳ್ಳು ಋಣ ಅಂತ ಯಾರು ಕೈಯಿಂದ ಕೈಗೆ ತಗೊಳ್ಳೋದಿಲ್ಲ, ಆ ಋಣ ಬಾಧೆ ಕೂಡ ನಿಮಗೆ ನಿವಾರಣೆ ಆಗುವಂಥದ್ದಾಗುತ್ತೆ.